ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕಲ್ಯಾಣಿ ಕಾರ್ ಬರೋದನ್ನು ನೋಡ್ತಾರೆ. ಅದರಿಂದ ಮಹಾದೇವ ಮತ್ತು ಕಾವ್ಯ ಕೆಳಗಿಳಿದು ಬರ್ತಾರೆ. ಕಾವ್ಯ ಬಂದ್ಲು ಅಂತಾರೆ ಶ್ರೀಧರ್. ಮಹೇಶ್ವರಿ ಓಡಿ ಬಂದು ಶಾಕ್ನಿಂದ ನೋಡ್ತಾರೆ. ಇದೇನು ಕಿಟ್ಟಿ, ಅಷ್ಟೆಲ್ಲ ಜಗಳ ಆಡಿ ಇವನೇ ಮನೆಯಿಂದ ಆಚೆ ಹಾಕವನೇ, ಈಗ ಮತ್ತೆ ಯಾವ ಪ್ರೀತಿ ಬಂತು ಅಂತ ಮತ್ತೆ ಕರ್ಕೊಂಡು ಬಂದಿದ್ದಾನೆ ಅಂತಾರೆ ಮಹೇಶ್ವರಿ. ನನಗೂ ಅರ್ಥ ಆಗ್ತಿಲ್ಲ ಅಕ್ಕ, ಇದೆಂಥ ಪ್ರೀತಿ ಅಂತಾನೆ ಕಿಟ್ಟಿ. ಕಾವ್ಯ ಬಂದೆ ಕಂದ ಅಂತ ಕಲ್ಯಾಣಿ ಕಾವ್ಯನ ತಪ್ಕೋತಾರೆ. ಈಚೆ ರಾಮ್ ಪ್ರೇಮ ಇಬ್ಬರು ಹಿಂದಿನಿಂದ ಮನೆಗೆ ಬರ್ತಾರೆ. ಅಮ್ಮ, ನಿನ್ನ ಸೊಸೆನ ಮುದ್ದು ಮಾಡಿದ್ದು ಸಾಕು, ಆರತಿ ಮಾಡಿ ಮನೆಯೊಳಗೆ ಕರ್ಕೊ ಅಂತಾನೆ ಮಹಾದೇವ. ಏನು ಇದೆಲ್ಲ ಮಹಾದೇವ, ಹಾವು ಮುಂಗ್ಸಿ ಥರ ಕಿತ್ತಾಡಿ ಇವಳನ್ನು ಮನೆಯಿಂದ ಹೊರಗಡೆ ಹಾಕಿದೆ. ಈಗ ನೋಡಿದರೆ ಪಾರ್ವತಿ ಪರಮೇಶ್ವರ ಥರ ಒಟ್ಟಿಗೆ ಬಂದಿದ್ದೀರಲ್ಲ, ಏನಿದೆಲ್ಲ ನನಗೊಂದು ಅರ್ಥನೇ ಆಗ್ತಿಲ್ಲ ಅಂತಾರೆ ಕಲ್ಯಾಣಿ. ಅಮ್ಮ, ನಾವು ಈ ಥರ ನಾಟಕ ಆಡದೆ ಹೋಗಿದ್ದಿದ್ರೆ ಕಾವ್ಯಂಗೆ ಸತ್ಯ ಏನು ಅಂತ ಗೊತ್ತಾಯ್ತಿರ್ಲಿಲ್ಲ. ಆ ಭರತ್ನ ಅಸಲಿ ಮುಖ ಏನು ಅನ್ನೋದನ್ನು ಬಯಲು ಮಾಡೋದಕ್ಕೋಸ್ಕರನೇ ನಾವಿಬ್ಬರು ಸೇರಿ ಈ ಥರ ನಾಟಕ ಮಾಡಿದ್ದು ಅಂತಾನೆ ಮಹಾದೇವ. ಆ ಪೊಲೀಸ್ ಭರತು ಕಾವ್ಯನ ಫ್ರೆಂಡ್? ಹ್ಞೂ ಕಣಮ್ಮ, ಅವನೇ. ನಾವೇನಾದರೂ ಸುಮ್ಮನೆ ಇದ್ದಿದ್ರೆ ಆ ಭರತ್ ನಮ್ಮನ್ನು ಕಾವ್ಯನ ದೂರ ಮಾಡಿರೋನು ಅಂತಾನೆ ಮಹಾದೇವ. ಹೌದು ಅತ್ತೆ, ನಾವಿಬ್ಬರು ಜಗಳ ಆಡಿದ್ದೆಲ್ಲ ನಾಟಕ. ಅಲ್ಲಿಗೆ ಹೋದ್ಮೇಲೆ ಏನಾಯಿತು ಅಂದರೆ ಅಂತ ನಡೆದಿರೋದನ್ನೆಲ್ಲ ಕಾವ್ಯ ಹೇಳ್ತಾ, ಸಾರಿ ಅತ್ತೆ, ನನಗೆ ಭರತ್ ಬಗ್ಗೆ ಗೊತ್ತಿರಲಿಲ್ಲ, ಅವನ ಬಗ್ಗೆ ತಿಳ್ಕೊಡೋದಕ್ಕೋಸ್ಕರ ಈ ನಾಟಕ ಮಾಡಬೇಕಾಗಿ ಬಂತು ಅಂತಾಳೆ ಕಾವ್ಯ. ಈ ನಾಟಕ ಮಾಡೋ ನೆಪದಾಗೆ ನಿನಗೆ ಶಾನೆ ನೋವು ಕೊಟ್ಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡು. ಆದರೆ ನಾವು ಹೀಗೆ ಮಾಡದೇ ಇದ್ದಿದ್ರೆ ಭರತ್ ಬಗ್ಗೆ ಅವಳಿಗೆ ಸತ್ಯ ಗೊತ್ತಾಯ್ತಿರಲಿಲ್ಲ ಅಂತಾನೆ ಮಹಾದೇವ. ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ, ನಿಮ್ಮ ಕಣ್ಣಲ್ಲಿ ನೀರು ಹಾಕ್ಸೋದು ನಮ್ಮ ಉದ್ದೇಶ ಆಗಿರಲಿಲ್ಲ. ಐ ಆಮ್ ಸಾರಿ ಅಂತಾಳೆ ಕಾವ್ಯ. ಬುದ್ಧಿವಂತರು ನೀವು ಮಹಾದೇವ. ಸತ್ಯ ಗೆಲ್ಲುತ್ತೆ ಅನ್ನೋದಾದರೆ ಈ ಕಲ್ಯಾಣಿ ಎಷ್ಟು ನೋವು ಬೇಕಿದ್ರೂ ಸಹಿಸ್ಕೊತಾಳೆ. ಪಂಚಮಿ ಬಾ, ಮತ್ತು ಆರತಿ ಮಾಡು ಅಂತಾರೆ ಕಲ್ಯಾಣಿ. ಪಂಚಮಿ ಆರತಿನ ಮಾಡ್ತಾಳೆ. ಅಕ್ಕ, ಅವತ್ತು ಆ ಪೊಲೀಸ್ ಬರುತ್ತಿದ್ದಾನಲ್ಲ, ಅವನು ನನಗೆ ಫೋನ್ ಮಾಡಿ ಇವರಿಬ್ಬರು ಜಗಳ ಆಡಿದ ನಿಜನಾ ಅಂತ ಕೇಳ್ದಕ್ಕ. ನಾನೇ ಫುಲ್ ಬಿಲ್ಡಪ್ ಕೊಟ್ಬಿಟ್ಟು ಹೌದು ಅಂತ ಇನ್ನೂ ಸ್ವಲ್ಪ ಒಗ್ಗರಣೆ ಸೇರಿಸಿ ಹೇಳಿಬಿಟ್ಟೆ ಅಂತಾನೆ ಕಿಟ್ಟಿ. ಅಂದರೆ ಇದರಲ್ಲಿ ನಿನ್ನ ಕೈವಾಡನೂ ಇದೆ ಅಂತಾಯಿತು ಅಂತಾರೆ ಮಹೇಶ್ವರಿ. ಇಲ್ಲ ಅಕ್ಕ, ನನಗೆ ಇದು ಗೊತ್ತಿದ್ದಿದ್ರೆ ನಾನೇ ಹಾಕ್ಕೊಟ್ಬಿಡ್ತಿದ್ದೆ ಅಂತಾನೆ ಕಿಟ್ಟಿ. ನನಗೇನಕ್ಕೆ ಪುಟ್ಟ ಅಂತಾನೆ ಮಹಾದೇವ. ಬನ್ನಿ ಒಳಗೆ ಬನ್ನಿ ಅಂತಾರೆ ಕಲ್ಯಾಣಿ. ಅದನ್ನೆಲ್ಲ ಅಡ್ಡ ನಿಂತ್ಕೊಂಡು ರಾಮ್ ಪ್ರೇಮ ನೋಡ್ತಾ ಇರ್ತಾರೆ. ರಾಮ್ ಅಂತೂ ದೊಡ್ಡತ್ತೆ ಮುಖದಲ್ಲಿ ನಗು ಬಂತು. ಮಹಾದೇವ ಅವರು ಕಾವ್ಯ ಸೇರ್ಕೊಂಡು ಮಾಡಿದ ನಾಟಕಕ್ಕೆ ಒಂದು ಸಾರ್ಥಕತೆ ಸಿಕ್ತು. ಇನ್ನು ನಾನು ಅವ್ರ ಮುಂದೆ ಹೋಗಿಬಿಟ್ರೆ ಅತ್ತೆ ಎಷ್ಟು ಖುಷಿ ಪಡ್ಬೋದು ಅಂತಾಳೆ ಪ್ರೇಮ. ತುಂಬ ಖುಷಿ ಪಡ್ತಾರೆ. ಅಬ್ಬಾ, ಒಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇನ್ಮೇಲೆ ಆ ಸ್ನೇಹ ಟೈಮ್, ಅವಳು ಮುಖವಾಡ ಕಳಚಿ ಬೀಳೋ ದಿನ ಬರಬೇಕಷ್ಟೆ ಅಂತಾನೆ ರಾಮ್. ಈಚೆ ಮಹಾದೇವ ಕಾವ್ಯನ ಹತ್ರ ರಾಮ್ ಪ್ರೇಮ ಬರ್ತಾರೆ. ಭರತ್ ವಿಷಯ ಮುಗಿತು. ಮಹಾದೇವ ಅವ್ರ ಮೇಲಿದ್ದ ಕಳಂಕನೂ ತೊಳೆದೋಯ್ತು. ಆದರೆ ಅಕ್ಕನ ಕೊಲ್ಲೋಕೆ ಪ್ರಯತ್ನ ಪಟ್ಟಿರೋ ಸ್ನೇಹ ಇನ್ನು ಮಹಾರಾಣಿ ಥರ ಇದ್ದಾಳೆ. ಅವಳ ವಿಷಯನ ನಾವು ಇವತ್ತು ನೋಡ್ಕೋಬೇಕು ಅಂತಾಳೆ ಕಾವ್ಯ. ಹೌದು ಕಣ್ಲ ರಾಮ್, ಆ ಭರತ್ಗೆ ಒಂದು ಗತಿ ಕಾಣಿಸಿ ಆಯಿತು. ಆ ಸ್ನೇಹನ ಸುಮ್ಮನೆ ಬಿಡೋಕ್ಕಾಯ್ತದ ಅಂತಾನೆ ಮಹಾದೇವ. ಪ್ರೇಮ, ನೀನು ರೆಡಿ ಇದೆಯಾ? ಇವತ್ತು ಅವಳು ನಿನ್ನನ್ನು ನೋಡಿ ಸಾಕ್ಷಾತ್ ಯಮನೇ ನೆನಪಾಗಬೇಕು, ಸರಿನಾ ಅಂತಾನೆ ರಾಮ್. ನಾನು ರೆಡಿ ರಾಮ್, ಇವತ್ತು ಅವಳು ಪಾಪದ ಕೊಡ ತುಂಬಿದೆ, ಯಾಕಾದರೂ ಬದುಕಿದ್ದೀನೋ ಅಂತ ಅನ್ನಿಸ್ಬೇಕು, ಹಾಗೆ ಮಾಡೋಣ ಅಂತಾಳೆ ಪ್ರೇಮ. ಹಾಗಿದ್ರೆ ತಡೆ ಯಾಕೆ, ನಡೀರಿ ಹೋಗೋಣ ಅಂತಾಳೆ ಕಾವ್ಯ. ಈಚೆ ಸ್ನೇಹ ರೂಮಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ದೇವ್ರ ಫೋಟೋನೆಲ್ಲ ಬೆಡ್ ಮೇಲೆ ಹರಡ್ಕೊಂಡು ಒಂದು ಫೋಟೋನ ಹಿಡ್ಕೊಂಡು, ದೇವರೇ, ಆ ಪ್ರೇಮನ ದೇವ ಈ ರೂಮ್ ಒಳಗಡೆ ಬರದೇ ಇರೋ ಥರ ನೋಡ್ಕೊಳಪ್ಪ. ನಾನೇನು ಬೇಕು ಅಂತ ಮಾಡಿಲ್ಲ, ಇಲ್ಲ ಬೇಕು ಅಂತಲೇ ಮಾಡಿದೆ. ದಯವಿಟ್ಟು ನನ್ನನ್ನು ತಪ್ಪನ್ನು ಕ್ಷಮಿಸ್ಬಿಡಪ್ಪ. ಒಟ್ಟಿನಲ್ಲಿ ಆ ಪ್ರೇಮನ ದೇವ ಈ ರೂಮ್ ಒಳಗಡೆ ಸುಳಿದೇ ಇರೋ ಹಾಗೆ ನೋಡ್ಕೊಳ್ಳಪ್ಪ ಪ್ಲೀಸ್ ದೇವರೇ ಅಂತಾಳೆ. ನಂತರ ಫೋಟೋ ಹಿಡ್ಕೊಂಡು ಮಲಗ್ತಾಳೆ. ಈಚೆ ಪ್ರೇಮ, ರಾಮ್, ಕಾವ್ಯ, ಮಹಾದೇವ ಎಲ್ಲರೂ ಸ್ನೇಹ ಮನೆಗೆ ಬರ್ತಾರೆ. ಬಂದು ಡೋರ್ ಬಡಿತಾರೆ. ವಾಣಿ ಡೋರ್ ಓಪನ್ ಮಾಡ್ತಾಳೆ. ಎಲ್ಲರೂ ಮನೆಯೊಳಗೆ ಬರ್ತಾರೆ. ಧನರಾಜ್ ಸರ್ ಮಲಗಿದ್ದಾರೆ. ಅವ್ರ ರೂಮನ್ನು ಹೊರಗಡೆಯಿಂದ ಲಾಕ್ ಮಾಡಿದ್ದೀನಿ, ಏನೂ ತೊಂದರೆ ಇಲ್ಲ ಅಂತಾಳೆ ವಾಣಿ. ಆ ಸ್ನೇಹ ಏನು ಮಾಡ್ತಿದ್ದಾಳೆ ಅಂತಾಳೆ ಕಾವ್ಯ. ಅಕ್ಕ, ಅದನ್ನೇನು ಕೇಳ್ತೀಯಾ? ರೂಮ್ ಸುತ್ತ ದೇವ್ರ ಫೋಟೋನ ಹಾಕ್ಕೊಂಡು ನಡುಕ್ತಾ ಕೂತಿದ್ದಾಳೆ. ನಿದ್ದೆನೂ ಇಲ್ಲ, ನೆಮ್ಮದಿನೂ ಇಲ್ಲ ಅಂತಾಳೆ ವಾಣಿ. ಮಾಡಿರೋ ಕರ್ಮಕ್ಕೆ ಕಾಲ ಬಂದಾಗ ಆ ದೇವರು ಅಡ್ಡ ಬರೋಕ್ಕಿಲ್ಲ. ಇವತ್ತವಳು ಆ ದೇವ್ರ ಫೋಟೋದಿಂದ ಆಚೆ ಬರಲಿ, ನಾವು ಕೊಡೋ ಶಿಕ್ಷೆಗಿಂತ ಆ ದೇವ್ರು ಕೊಡೋ ಶಿಕ್ಷೆನೇ ದೊಡ್ಡದಾಗಿರ್ತದೆ ಅಂತಾನೆ ಮಹಾದೇವ. ಅವಳು ಪ್ರೇಮ ಜೀವನದ ಜೊತೆ ಆಟ ಆಡ್ತಿದ್ಲು, ಇವತ್ತು ನಾವು ಅವಳ ಮನಸ್ಸಿನ ಜೊತೆ ಆಟ ಆಡೋಣ. ಪ್ರೇಮ, ಇವತ್ತೇ ಸೆಮಿಫಿನಾಲೆ. ಇವತ್ತು ನಾವು ಅವಳಿಗೆ ಹುಟ್ಟಿಸೋ ಭಯ ನಾಳೆ ನಾವು ಮಾಡೋಣ ದೊಡ್ಡ ಪ್ಲ್ಯಾನ್ಗೆ ಸಹಾಯ ಆಗಬೇಕು ಅಂತಾನೆ ರಾಮ್. ಇವತ್ತಿಂದ ಈ ಸ್ನೇಹಗೆ ಪ್ರೇಮನ ಹೆಸರು ಕೇಳಿದರೆ ಎದೆನಲ್ಲಿ ನಡುಕ ಹುಟ್ಟಿಸ್ಬೇಕು. ಇವತ್ತಿಗೆ ಅವಳು ನಿದ್ದೆ ಮುಗೀತು ಅಂತಾಳೆ ಕಾವ್ಯ. ಭಾವಾಣಿ, ಇಷ್ಟು ದಿನ ಅವಳು ನಮ್ಮ ಜೊತೆ ಆಟ ಆಡಿದ್ದಾಳೆ, ಇವತ್ತು ನಾನು ಅವಳ ಜೊತೆ ಆಟ ಆಡ್ತೀನಿ ಅಂತ ಪ್ರೇಮ ಹೋಗ್ತಾಳೆ. ಈಚೆ ಸ್ನೇಹ ಭಯದಲ್ಲಿ ಮಲ್ಕೊಂಡು ನೋಡ್ತಾ ಇರುವಾಗ
ಗೆಜ್ಜೆ ಸೌಂಡ್ ಆಗುತ್ತೆ. ಆಗ ಭಯದಿಂದ ಎದ್ದು ಕೂತ್ಕೊಂಡು ಯಾರದು ಡ್ಯಾಡಿ ವಾಣಿ ಅಂತ ಕೂಗ್ತಾಳೆ ಸ್ನೇಹ. ಯಾರೂ ಇಲ್ಲ, ಬರೀ ನನ್ನ ಭ್ರಮೆ ಅಷ್ಟೇ. ಹಸಿವಿಗೆ ನನ್ನ ಪ್ರಾಣ ಹೋಗ್ತಿದೆ. ಮೊದಲು ಹೋಗಿ ಏನಾದರೂ ತಿನ್ನಬೇಕು, ಆವಾಗ ಬಾಡಿಗೆ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ. ಸರಿಯಾಗಿ ಊಟ ಮಾಡಿದೆ, 2 ದಿನ ಆಯಿತು. ಈಗ ಹೋಗಿ ಊಟ ಮಾಡ್ತೀನಿ ನಾನು ಅಂತ ಕಿಚನ್ಗೆ ಬಂದು ತಟ್ಟೆ ತಗೊಂಡು ಅನ್ನನ ಬಡಿಸ್ಕೊಳ್ಳುವಾಗ ಸ್ನೇಹ ಸ್ನೇಹ ಅಂತ ಪ್ರೇಮ ಕರೀತಾ ಬರ್ತಾಳೆ. ಶಾಕ್ನಿಂದ ಸ್ನೇಹ ನೋಡ್ತಾಳೆ. ಈಚೆ ಮಹಾದೇವ, ಕಾವ್ಯ, ರಾಮ್ ಅಡ್ಡ ನಿಂತ್ಕೊಂಡು ನೋಡ್ತಿರ್ತಾರೆ. ನಾನು ಅವತ್ತಿನಿಂದ ಏನೂ ತಿಂದಿಲ್ಲ, ನನಗೆ ಹಸಿವಾಗ್ತಿದೆ, ನನಗೂ ತಿನ್ನಿಸ್ತೀಯಾ ಅಂತಾಳೆ ಪ್ರೇಮ. ಬೇಡ ಪ್ರೇಮ, ನನ್ನ ಏನು ಮಾಡಬೇಡ ಪ್ರೇಮ ಅಂತಾಳೆ ಸ್ನೇಹ. ಆಗ ಜೋರಾಗಿ ಪ್ರೇಮ ನಗ್ತಾಳೆ. ಅಮ್ಮ ಅಂತ ಕೂಗ್ತಾಳೆ ಸ್ನೇಹ. ಏಯ್ ರಾಮು, ಆ ಸ್ನೇಹನ ಮುಖದ ನೋಡಲ್ಲ, ಅನ್ನ ತಿನ್ನೋಕೆ ಹೋಗಿ ಮಣ್ಣು ತಿನ್ನೋ ಕೆಲಸ ಮಾಡಿದೆ ಅಂತ ಸಾಕಾಗ್ಬಿಟ್ಟವಳೆ. ಪ್ರೇಮ ಅವರಂತೂ ಎಷ್ಟು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತಾನೆ ಮಹಾದೇವ. ಪ್ರೇಮ ನಗ್ತಾ, ಏನೇ ಹಾಗೆ ನೋಡ್ತಿದ್ಯಾ, ನನಗೂ ತುಂಬ ಹೊಟ್ಟೆ ಹಸಿತಿದೆ, ನನಗೂ ಊಟ ಕೊಡ್ತೀಯೋ ಇಲ್ಲ ನಿನ್ನ ತಿನ್ಬಿಡ್ಲಾ ಅಂತ ಅವಳು ಕುತ್ತಿಗೆಗೆ ಕೈ ಹಾಕ್ತಾಳೆ. ಅಣ್ಣ, ಪ್ರೇಮನ ನೋಡಿದರೆ ನನಗೆ ನಿಜವಾಗ್ಲೂ ಭಯ ಆಗ್ತಿದೆ. ಆ ಬಿಳಿ ಮುಖ, ಕೆರೆದಿರೋ ಕೂದಲು, ಪಕ್ಕಾ ಸ್ಮಶಾನ ಸುಂದ್ರಿನೇ ಅಂತಾನೆ ರಾಮ್. ಕಾವ್ಯ ನಗ್ತಾಳೆ. ಲೋ ರಾಮು, ಸ್ನೇಹನ ನೋಡು ಎಷ್ಟು ಹೆದರ್ಕೊಂಡಿದ್ದಾಳೆ ಅಂತಾನೆ ಮಹಾದೇವ. ನಾನಿನ್ನಷ್ಟು ಸುಲಭವಾಗಿ ಬಿಡ್ತೀನಿ ಅಂದ್ಕೊಂಡಿದ್ಯಾ? ನನ್ನಿಂದ ತಪ್ಪಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರ್ತೀನಿ. ಊಟ ಮಾಡಿದ್ರು ಅದರಲ್ಲಿ ವಿಷ ಆಗಿ ಬಂದ್ಕೊಳ್ತೀನಿ, ನೀರು ಕುಡಿದ್ರೆ ಅದರಲ್ಲಿ ಪಾಷಾಣ ಆಗಿ ಬಂದ್ಕೊಳ್ತೀನಿ, ಮಲಗಿದ್ರು ಕನಸಲ್ಲಿ ಬಂದು ಕತ್ತಿಸ್ಕಿ ಬಂದು ಸಾಯಿಸ್ತೀನಿ ಅಂತಾಳೆ ಪ್ರೇಮ. ಏನು ಡೈಲಾಗಲ್ಲೇ ಹೆದರಿಸ್ತಿದ್ದಾರಲ್ಲ ಪ್ರೇಮ ಅವರು, ಸೂಪರು ಅಂತಾನೆ ಮಹಾದೇವ. ನನ್ನಿಂದ ನೀನು ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ದಾರಿನೇ ಇಲ್ಲ ಅಂತ ಪ್ರೇಮ ಅವಳು ಕತ್ತನ್ನು ಹಿಸುಕ್ತಾಳೆ. ಬಿಡು ಅಂತ ಸ್ನೇಹ ಅಲ್ಲಿಂದ ಓಡ್ತಾಳೆ. ಆಗ ಪ್ರೇಮ ನಗ್ತಾಳೆ. ಅಣ್ಣ ಹೋಗೋಣ ಬಾ ಅಂತಾನೆ ರಾಮ್. ಎಲ್ಲರೂ ಪ್ರೇಮ ಹತ್ರ ಬರ್ತಾರೆ. ಇವತ್ತು ಮದುವೆ ಕನಸು ಕಾಣ್ತಾ ಇರೋಳಿಗೆ ಮಸಾಲೆ ದಾರಿ ತೋರಿಸ್ತಿದ್ದೀವಿ. ಲೋ ರಾಮು, ಇನ್ಮೇಲೆ ಅವಳು ಹೊಟ್ಟೆಗೆ ಅನ್ನ ತಿನ್ನೋದಿರಲಿ, ಅಕ್ಕಿ ಹೆಸರು ಹೇಳಿದ್ರೇ ಹೆದರ್ಕೊಂಡು ಸಾಯ್ತಾಳೆ ಅಂತಾನೆ ಮಹಾದೇವ ಹೆದರಿಸಿರೋದಕ್ಕಿಂತ ಕಮೆಂಟ್ರಿ ಕೊಡೋದೇ ಜಾಸ್ತಿ ಆಯಿತು, ಸುಮ್ಮನಿರು ಅಂತಾಳೆ ಕಾವ್ಯ. ನಾನು ಚೆನ್ನಾಗಿ ಹೆದರಿಸಿದ್ಲಾ ಅಂತಾಳೆ ಪ್ರೇಮ. ಹೆದರಿಸಿದ್ನಾ ಅಂತ ಕೇಳ್ತಿರಲ್ಲ ಪ್ರೇಮ ಅವರೇ, ರಾಮ್ ಅಲ್ಲಿ ಕೂತ್ಕೊಂಡು ಗಡಗಡ ಅಂತ ನಡುಗ್ತಿದ್ದ ಮುಂದೆ ನನ್ನ ಜೀವನ ಹೆಂಗಪ್ಪ ಅಂತ ಹೆದರ್ಕೊಂಡು ಬಿಟ್ಟವನೆ ಅಂತಾನೆ ಮಹಾದೇವ. ಈಚೆ ಸ್ನೇಹ ಧನರಾಜ್ ರೂಮಿಗೆ ಬಂದು, ಡ್ಯಾಡಿ ಬಾಗಲ್ ತೆಗಿರಿ ಡ್ಯಾಡಿ ಪ್ಲೀಸ್, ಯಾರಾದರೂ ಬನ್ನಿ ಅಂತ ಸ್ನೇಹ ಕೂಗ್ತಾಳೆ. ಬಂದೆ ಸ್ನೇಹ ಅಂತ ಪ್ರೇಮ ಅವಳು ಮುಂದೆ ಬಂದು, ಏನೇ ಹಾಗೆ ಕೂಗ್ತಿದ್ಯಾ, ನನ್ನ ಹೊಟ್ಟೆ ಹಸಿತಿದೆ ಅಂದರೆ ಅರ್ಥ ಆಗ್ತಿಲ್ವಾ? ಬಾ ಊಟ ಬಡಿಸು, ಅವತ್ತು ಬೆಟ್ಟದಿಂದ ಬಿದ್ದಾಗಿಂದ ನಾನೇನು ತಿಂದಿಲ್ಲ, ಬಾ ಊಟ ಬಡಿಸು ಅಂತಾಳೆ ಪ್ರೇಮ. ಪ್ಲೀಸ್ ನನ್ನ ಕ್ಷಮಿಸು ಪ್ರೇಮ, ದಯವಿಟ್ಟು ನನ್ನ ಏನು ಮಾಡಬೇಡ, ನೋಡು ನನ್ನ ಮೇಲೆ ಕರುಣೆ ಇಲ್ವಾ ನಿನಗೆ ಅಂತಾಳೆ ಸ್ನೇಹ. ನನ್ನನ್ನು ಬೆಟ್ಟದಿಂದ ಮೇಲಿಂದ ತಳ್ಳುವಾಗ ನಿನಗೆ ಆ ಕರುಣೆ ಇರಲಿಲ್ವಾ? ಅನ್ಯಾಯವಾಗಿ ನನ್ನ ಜೀವ ತೆಗೆದುಬಿಟ್ಟಿಯಲ್ಲೇ ಅಂತಾಳೆ ಪ್ರೇಮ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಅದು ನಾನಲ್ಲ, ನೀನನ್ನು ತಪ್ಪು ತಿಳ್ಕೊಂಡಿದ್ಯಾ ಪ್ರೇಮ ಅಂತಾಳೆ ಸ್ನೇಹ. ಬಾಯಿ ಮುಚ್ಚು ಅಂತ ಕೂಗ್ತಾಳೆ ಪ್ರೇಮ. ಅಣ್ಣ 1 ನಿಮಿಷ ಇರು, ಬರ್ತೀನಿ ಅಂತ ರಾಮ್ ಹೊರಡ್ತಾನೆ. ಎಲ್ಲಿಗ್ಲಾ ಅಂತಾನೆ ಮಹಾದೇವ. ಬಂದೇ ಇರು ಅಂತ ಹೋಗ್ತಾನೆ ರಾಮ್. ತಪ್ಪ ಇನ್ನು ಒಂದು ಮಾತಾಡಿದ್ರು ಸುಟ್ಟು ಹಾಕ್ಬಿಡ್ತೀನಿ ಅಂತಾಳೆ ಪ್ರೇಮ. ರಾಮ್ ಈಚೆ ಬಂದು ಕರ್ಟನ್ಗೆ ಬೆಂಕಿ ಹಚ್ತಾನೆ. ಮಹಾದೇವ, ಕಾವ್ಯ ಶಾಕ್ನಿಂದ ನೋಡ್ತಾರೆ. ಇದೇನು ಬೆಂಕಿ ಹಚ್ತವನೆ ಅಂತಾನೆ ಮಹಾದೇವ. ಬೆಂಕಿ ಹಚ್ಚಿ ರಾಮ್ ಓಡಿ ಬರ್ತಾನೆ. ಪ್ರೇಮ ಜೋರಾಗಿ ನಗ್ತಾಳೆ. ಬೇಡ ಪ್ರೇಮ, ದಯವಿಟ್ಟು ನನಗೇನು ಮಾಡಬೇಡ ಪ್ರೇಮ ಪ್ಲೀಸ್ ಅಂತಾಳೆ ಸ್ನೇಹ. ಸುಟ್ಕೊಂಡು ಸಾಯೋ ಆಸೆ ಇಲ್ವಾ ನಿನಗೆ? ಇದರಲ್ಲೇ ಸಾಯೋದು ಅಂತ ಬೆಂಕಿನ ತೋರಿಸ್ತಾಳೆ ಪ್ರೇಮ. ಬೆಂಕಿ ನೋಡಿ ಸ್ನೇಹ, ಪ್ರೇಮ ಏನು ಮಾಡಬೇಡ ಪ್ಲೀಸ್ ಡ್ಯಾಡಿ ಅಂತ ಕೂಗ್ತಾಳೆ. ರಾಮ್, ಮಹಾದೇವ ಎಲ್ಲ ನಗ್ತಾರೆ. ದಯವಿಟ್ಟು ಕ್ಷಮಿಸು ಪ್ರೇಮ, ಯಾಕೆ ನನ್ನ ಜೀವ ತಿಂತಿದ್ಯಾ, ಪ್ಲೀಸ್ ನನ್ನ ಬಿಟ್ಬಿಡು ಅಂತಾಳೆ ಸ್ನೇಹ. ನನಗೆ ಊಟ ಬಡಿಸ್ತೀಯಾ? ಊಟ ಬಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ನಿನ್ನ ಜೀವ ಬಡಿಸು ಅಂತಾಳೆ ಪ್ರೇಮ. ಅಣ್ಣ, ಇವತ್ತು ಅವಳು ಮಲಗೋದಿರಲಿ, ಕಣ್ಮುಚ್ಚೋಕ್ಕೂ ಹೆದರ್ಕೋತಾಳೆ ನೋಡು ಅಂತಾನೆ ರಾಮ್. ಏನಮ್ಮಿ ನಿನ್ನ ಪ್ಲ್ಯಾನು ಬರೀ ಸಂದ ಆಗದೆ ಅಂತಾನೆ ಮಹಾದೇವ. ಮತ್ತೆ ನಾನಂದರೆ ಸುಮ್ಮನೆನಾ, ಹೆಂಗೆ ನಾನು ಅಂತಾಳೆ ಕಾವ್ಯ. ಇಷ್ಟು ವರ್ಷದಾಗೆ ಅದಿನ್ನು ಏನೇನು ಹಾಳು ಮಾಡೋ ಪ್ಲ್ಯಾನ್ ಮಾಡಿದ್ಯೋ ಏನು ಕತೆನೋ ಅಂತಾನೆ ಮಹಾದೇವ. ಆಗ ಕಾವ್ಯ ಮಹಾದೇವನಿಗೆ ಚಿಡ್ತಾಳೆ. ಅಮ್ಮ ಅಂತ ಕೂಗೋಕೆ ಹೋಗ್ತಾನೆ ಮಹಾದೇವ. ಆಗ ಕಾವ್ಯ ಅವನ ಬಾಯನ್ನು ಮುಚ್ಚುತ್ತಾಳೆ. ನಾವಿನ್ನು ಹೋಗೋಣ ಬನ್ನಿ ಅಂತಾನೆ ಮಹಾದೇವ. 3 ಜನ ಅಲ್ಲಿಂದ ಬರ್ತಾರೆ. ಡ್ಯಾಡಿ ಅಂತ ಸ್ನೇಹ ಕಣ್ಮುಚ್ಕೊಂಡು ಕೂಗುವಾಗ ಪ್ರೇಮ ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಪ್ರೇಮ ಅಂತ ಸ್ನೇಹ ಕೂಗಿದ್ರೆ ಅಲ್ಲಿ ಪ್ರೇಮ ಇರಲ್ಲ. ನಂತರ ಸ್ನೇಹ ದೇವ್ರ ಕೋಣೆಗೆ ಬಂದು ಕೂತ್ಕೋತಾಳೆ. ವಾಣಿ ಬಂದು ಅವಳನ್ನು ನೋಡಿ ನಗ್ತಾಳೆ. ಇವ್ರು 4 ಜನ ಅಲ್ಲಿಂದ ನಿಧಾನಕ್ಕೆ ಬರ್ತಾರೆ. ಈಚೆ ರಾತ್ರಿ ಮಲಗಿರುವಾಗ ಪ್ರೇಮಂಗೆ ಎಚ್ಚರ ಆಗುತ್ತೆ. ನೀರು ಕುಡಿಯೋಕ್ಕೆ ಪಾತ್ರೆ ನೋಡಿದರೆ ಖಾಲಿಯಾಗಿರುತ್ತೆ. ಅಯ್ಯೋ, ನೀರು ಖಾಲಿಯಾಗಿದೆ, ನಾನೇ ಹೋಗಿ ನೀರು ತಗೊಂಡು ಬರ್ತೀನಿ ಅಂತ ಪ್ರೇಮ ಕಿಚನ್ಗೆ ಬಂದು ಅಲ್ಲಿರೋ ಅಡುಗೆನ ಊಟ ಮಾಡ್ತಿರುವಾಗ ಮಹೇಶ್ವರಿ ಬಂದು ಯಾರದು ಅಂತ ಕೂಗ್ತಾರೆ. ಆಗ ಪ್ರೇಮ ದೇವದ ಥರ ನಾಟಕ ಮಾಡಿ ಮುಖಕ್ಕೆಲ್ಲ ಅನ್ನ ಮೆತ್ಕೊಂಡು ತಗೊಳ್ಳಿ ಅತ್ತೆ ಅಂತ ಅವ್ರ ಬಾಯಿಗೆ ಹಾಕ್ತಾಳೆ. ಆಗ ಮಹೇಶ್ವರಿ ಗಡಗಡ ನಡುಗ್ತಾರೆ.
ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.